ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ. ಚಿಂತಾಮಣಿ ವಿಕ್ರಮ್ ಶಾಲೆಯಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ. ಚಿಂತಾಮಣಿ ನಗರದಲ್ಲೇ ಹೆಸರುವಾಸಿ ಹೊಂದಿರುವಂತಹ ವಿಕ್ರಮ್ ಶಾಲೆಯಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿಗಳು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ 12,000 ಅಪಘಾತಗಳು ಆಗಿದ್ದು, ಅಪಘಾತಗಳನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಹಾಗೆಯೇ ವಾಹನ ಸವಾರರು ಕೆಲವು ಸುರಕ್ಷಿತ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಕುಂತಲಾ ಆರ್, ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಎಂ ಬೈರಾರೆಡ್ಡಿ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬ್ರೇಕ್ ಇನ್ಸ್ಪೆಕ್ಟರ್ ದಾಸೇಗೌಡ, ಸಿಎನ್ ನರಸಿಂಹರೆಡ್ಡಿ, ಅಧ್ಯಕ್ಷರು ಲಕ್ಷ್ಮೀ ವಿದ್ಯಾಸಂಸ್ಥೆ ಬಿ ಶ್ರೀನಿವಾಸ, ಅಧ್ಯಕ್ಷರು ವಕೀಲರ ಸಂಘ ಜಿ ಶಿವಾನಂದ, ಉಪಾಧ್ಯಕ್ಷರು ವಕೀಲರ ಸಂಘ ಉಮಾದೇವಿ ವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿವರಾಜ್, ಆರಕ್ಷಕ ನಿರೀಕ್ಷಕರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಇದು ಉದ್ದೇಶ ಏನಿಷ್ಟೇ, ಅಪಘಾತ ಕಡಿಮೆ ಮಾಡಬೇಕಂತ ಉದ್ದೇಶ ಒಂದೇ. ಅಂದರೆ ಮುಂದಿನ ವರ್ಷದಲ್ಲಿ ಶೂನ್ಯ ಆಗಬೇಕು ಅಪಘಾತಗಳು. ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇರೋದು. ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಅಂತ ಸುಮಾರು 12,000 ಆಕ್ಸಿಡೆಂಟ್ ಆಗ್ತಾಯಿದೆ ಪ್ರತಿ ವರ್ಷ. ಇದರಲ್ಲಿ ಸುಮಾರು 700 ಜನ 800ರಿಂದ 350 ಜನ ಬಲಿ ಆಗ್ತಾ ಇದ್ದಾರೆ. ಏನು ಬರೀ ಅಪಘಾತಗಳಿಂದ. ಇಷ್ಟು ನಾವು ಇದೆಲ್ಲ ಕಡಿಮೆ ಮಾಡಬೇಕು ಅಂತಲೇ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಯಾವ ಥರ ಗಾಡಿ ಓಡಿಸ್ಬೇಕು, ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಕೊಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 16 ವರ್ಷ 18 ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು. ಅದಕ್ಕೆ ಏನು ಪನಿಷ್ಮೆಂಟು ಅಂತೇಳಿ ಇವಾಗ ಇದೆ. ಪನಿಷ್ಮೆಂಟಲ್ಲಿ 3 ತಿಂಗಳು ಪನಿಷ್ಮೆಂಟ್ ಇದೆ. ಬರೀ ದಂಡ ಅಲ್ಲ, 25,000 ಪ್ಲಸ್ 3 ತಿಂಗಳು ಪನಿಷ್ಮೆಂಟು. ಬರೀ ಫಸ್ಟ್ ಅಫೆನ್ಸ್ಗೆ ಅಲ್ಲ, ಫಸ್ಟ್ ಅಫೆನ್ಸ್ಗೆ ಇದೆ 3 ತಿಂಗಳು ಜೈಲು ಶಿಕ್ಷೆ. ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಇವತ್ತಿನ ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸಲೇಬಾರ್ದು. 18 ಬಿಲೋ 18 ಇಯರ್ಸ್. ಅದರ ಪರಿಣಾಮ ನಿಮಗೆ ಇವಾಗ ಗೊತ್ತಾಗಲ್ಲ, ಅದು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ಟಿಂದ ಎಷ್ಟು ಅಪಘಾತ ಆಗ್ತಿದೆ ಅಂತ, ವಿತೌಟ್ ಹೆಲ್ಮೆಟ್ ಹೆಂಗೆ ಓಡಿಸ್ತಾ ಇದ್ದಾರೆ ಅಂತ. ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ. ಬರೀ ನೀವು 500 ರೂಪಾಯಿ ದಂಡ ಕಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ. ನಿಮ್ಮ ಸೇಫ್ಟಿಗೋಸ್ಕರ ಒಂದು ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ಫೈನ್ ಹಾಕ್ಕೋಬಾರ್ದು. ಹಂಗಿರ್ಬೇಕು ನೀವೆಲ್ಲ. ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ದುಡ್ಡು ಕಲೆಕ್ಟ್ ಮಾಡೋದಲ್ಲ. ಸೊ ನಿಮ್ಮ ಅವೇರ್ನೆಸ್ಸು ಅದು ನಿಮ್ಮ ಜೀವನ ಮತ್ತು ಇದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು. ಮತ್ತು ಟ್ರಿಬಲ್ ರೈಡಿಂಗು, ಡಬಲ್ ಇಬ್ಬರು ಹಾಕಿದಾಗ ಇಬ್ಬರು ಹೆಲ್ಮೆಟ್. ಮತ್ತು ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟ್ದಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ. ಏನು ಗೊತ್ತಾ, 4 ವರ್ಷ ಒಳಗೂ ಕಡ್ಡಾಯವಾಗಿ ಹೆಲ್ಮೆಟ್ ISI ಇರಬೇಕು. ವಿತೌಟ್ ISI ಮೇಡಮ್ ಇರೋದು 100 ರೂಪಾಯಿ ಅವೆಲ್ಲ ಬೇಡ. ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಇವೆಲ್ಲ ಹೆಲ್ಮೆಟ್ಗಳವೆಲ್ಲ. ಸೊ PL ಹಾಕಿದ್ರು ಒಬ್ಬರು ಹೈಕೋರ್ಟಲ್ಲಿ. ಏನಂದರೆ ಈ ಮಕ್ಕಳ ಅವೇರ್ನೆಸ್ ಬಗ್ಗೆ, ಸೇಫ್ಟಿ ಬಗ್ಗೆ, ಸೇಫ್ಟಿ ಅವೇರ್ನೆಸ್ ಅಂತ ಒಂದು ಪ್ರೋಗ್ರಾಮು. ಅದಕ್ಕೆಲ್ಲ ಅವರು ನಮ್ಮ ಗೌರ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್, ಹೈಕೋರ್ಟ್ ಇವರೆಲ್ಲ ಅದನ್ನು ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂದರೆ ಮಕ್ಕಳಿಗೆ ISI ಇದು ಹೆಲ್ಮೆಟ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಓಡಿಸಿ. ನಿಮ್ಮ ತಂದೆಗಳಿಗೆ, ಸ್ವಲ್ಪ ಪೋಷಕರಿಗೆ ಮತ್ತು ನಿಮ್ಮ ಪಕ್ಕ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ. ಇದರಿಂದ ಎಲ್ಲರಿಗೂ ಅಪಘಾತಗಳು ಕಮ್ಮಿ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಸ್ತೆಯಲ್ಲಿ ಯಾವ ರೀತಿ ನಾವು ವಾಹನ ಓಡಿಸ್ಬೇಕಂತ ಗೊತ್ತಿದೆ. ಆದರೂ ಈ ಒಂದು ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ, ಹೌದು. ಆದರೆ ಯಾವ ರೀತಿ ನಾವು ಹೋಗ್ಬೇಕು, ಎಷ್ಟು ವೇಗವಾಗಿ ಹೋಗ್ಬೇಕು, ಎಷ್ಟು ನಿಧಾನವಾಗಿ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ನಾವು ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ನನ್ನ ಒಂದು 4 ವೀಲರನ್ನು ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಟರ್ನಿಂಗಲ್ಲಿ ಯಾರೋ ಆಟೋದವ್ರು ಸಡನ್ನಾಗಿ ಬಂದ್ಬಿಟ್ರು. ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದ್ರು. ಅವ್ರು ಡಿಕ್ಕಿ ಹೊಡೆದು ನನ್ನನ್ನೇ ಬೈತಾ ಇದ್ದಾರೆ. ನನಗೆ ಅರ್ಥ ಆಗಿಲ್ಲ ನಾನು ಹೇಗೆ ಬಂದೆ ಅಂತ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾವು ಒಂದು ಜಾಗೃತಿಯಿಂದ ಓಡಿಸಿದ್ರು ಬೇರೆಯವರು ಬರೋರು ಹಾಗೆ ಇರೋದಿಲ್ಲ. ಸೊ ಈ ಒಂದು ನಾವು ಏನು ಕಲಿತೀವಿ ಇದರಿಂದ?
ನಾವು ಎಷ್ಟೇ ಹುಷಾರಾಗಿ ಓಡ್ತಿದ್ರು ಇನ್ನೂ ಹುಷಾರಾಗಿ ಓಡಿಸ್ಬೇಕು ಅಂತ ಅಲ್ವಾ? ನನಗೆ ಗೊತ್ತಿದೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಗೆ ನಾವು ನಮ್ಮದು 2 ವೀಲರ್ ತಗೊಂಡೋಗ್ಬೇಕಂದ್ರೆ ಎಷ್ಟು ತಂದೆ ತಾಯಿ ಇಲ್ಲದೆ ಇರೋವಾಗ ಅವಾಗೆಲ್ಲ ಓಡಿಸಿದ್ದೀವಿ ಅಂತ ನನಗೂ ಗೊತ್ತಿದೆ. ಸುಮಾರದಿಂದ ಬಿದ್ದು ಪೆಟ್ಟು ಮಾಡ್ಕೊಂಡು ಇದ್ದೀವಿ. ಅವಾಗ ನಮಗೂ ಗೊತ್ತಿರಲಿಲ್ಲ, ಯಾಕಂದರೆ ಅದು ಕಲಿಬೇಕಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ ನಾವು ವಾಹನ ಓಡಿಸ್ಬೇಕು, ಎಲ್ಲರ ರೀತಿಯಲ್ಲಿ ನಾವು ರೋಡಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಮಗೇನೋ ಗೊತ್ತಿರಲ್ಲ ಏನಾಗತ್ತೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಾನು ನೋಡಿದ್ದೀನಿ, ವೀಲಿಂಗ್ಸ್ ಮಾಡ್ತಾರೆ, ಟಿವಿಯಲ್ಲೆಲ್ಲ ತುಂಬ ನೋಡಿದ್ದೀನಿ. ವೀಲಿಂಗ್ಸ್ ಮಾಡ್ತಾರೆ, ಗೊತ್ತಲ್ವಾ? ನೀವು ನೋಡಿದ್ದೀರಾ, ಸ್ಪೆಷಲಿ ಹುಡುಗರು. ನಾನು ಆ ರೀತಿ ಸೈಕಲಲ್ಲಿ ಬೇಡ, 2 ವೀಲರ್ ಬೇಡ, ಸೈಕಲಲ್ಲೇ ಮಾಡ್ತಾರೆ. ಆದರೆ ಅವ್ರಿಗೇನೋ ಜೋಶ್ ಅದು ಅಷ್ಟೇ. ಬಟ್ ಏನಾದರೂ ಬಿದ್ದು ಪೆಟ್ಟು ಮಾಡಿಕೊಂಡಾಗ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತಾ? ಏನಾದರೂ ಕಾಲು ಫ್ರ್ಯಾಕ್ಚರ್, ಕೈ ಫ್ರ್ಯಾಕ್ಚರ್ ಮಾಡಿಕೊಂಡ್ರೆ. ಹೌದಾ ಹೇಳಿ? ಅದರ ನಿಮ್ಗೆ ಅರಿವಿರಲ್ಲ ಅವಾಗ. ನಾ ಏನೋ ಓಡಿಸ್ಬೇಕು, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಲ್ವಾ? ಅದು ಬೇಡ. ಸೊ ಅದು ಒಂದು ಜಾಗೃತಿ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದೇ ಉದ್ದೇಶ ಇಷ್ಟೇ, ನಿಮ್ಗೆಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಮತ್ತು ಇವಾಗಿನ ಸಂದರ್ಭದಲ್ಲಿ ಇವಾಗ ಹೆಲ್ಮೆಟ್ ಹಾಕ್ಕೊಳ್ಬೇಕು ಅಲ್ವಾ? ಯಾಕೆ ಹಾಕೋಬೇಕು ಹೆಲ್ಮೆಟ್? ಸೇಫ್ಟಿ ಓಕೆ, ಯಾವ ರೀತಿ? ನಾವು ಆಕ್ಸಿಡೆಂಟ್ಸ್ ಆಗಿದೆ, ಒಂದು ಸಣ್ಣ ಪೆಟ್ಟಾದ್ರೂ ನಮ್ಮ ತಲೆಗೆ ಯಾವುದು ಪಾರ್ಟ್ಸು ವರ್ಕ್ ಆಗಲ್ಲ. ಹೌದಾ? ಒಂದು ಸಣ್ಣ ಪೆಟ್ಟು ಸಾಕು. ಅದೇ ಒಂದು ಹೆಲ್ಮೆಟ್ ಒಂದು 100-150 ರೂಪಾಯಿ ಇರುತ್ತೆ. ಹಾಕೊಂಡ್ರೆ ಅಲ್ವಾ? ಹಾಕೊಳ್ತೀರಾ ಇನ್ನು ಎಲ್ಲರೂ? ಮತ್ತೆ ಟ್ರಿಪಲ್ ರೈಡಿಂಗ್. ನಮ್ಮ ಪೊಲೀಸವರಿಗೆ ಪಾಪ ಅದೇ ಕೆಲಸ ಆಗಿರುತ್ತೆ. ದಿನನಿತ್ಯ ರೋಡಲ್ಲಿ ನಿಂತ್ಕೊಂಡು ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, ಅದೇ ನೀವು ಕರೆಕ್ಟಾಗಿ ಹೋದ್ರೆ ಅವ್ರಿಗೂ ಕೆಲಸ ಕಡಿಮೆ ಆಗತ್ತೆ ಅಲ್ಲ? ಆದರೂ ಮಾಡಲ್ಲ. ನಮಗೆ ಗೊತ್ತಿದೆ, ಕಾಷನ್ ಅಂತ ಇರುತ್ತೆ, ಡೇಂಜರ್ ಅಂತ ಬೋರ್ಡ್ ಇರುತ್ತೆ, ಕರ್ವ್ ಇರುತ್ತೆ. ಆದರೂ ನಾವು ಸ್ಲೋ ಆಗಿ ಹೋಗಲ್ಲ, ಹೆಲ್ಮೆಟ್ ಹಾಕಲ್ಲ. ಅದು ಇವಾಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಹೆಲ್ಮೆಟ್ ಹಾಕದೇ ಇರೋದು ಹುಡುಗರಿಗೆ. ಏನೋ ಕೂದಲೇ ಇರಲ್ಲ, ಕೂದಲೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಅಂತ. ಕೂದಲೇ ಹೋದ್ರೆ ಹೋಯ್ತು, ತಲೆ ಉಳ್ಕೊಂತಲ್ಲ ಅಲ್ವಾ? ಮೊನ್ನೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ತುಂಬಾ ವೇಗವಾಗಿ ಹೋಗ್ತಾ ಇದ್ರು. ಇಬ್ರು 2 ವೀಲರಲ್ಲಿ ಹೋಗ್ತಾ ಇದ್ರು. ತುಂಬಾ ಫಾಸ್ಟಿಗೆ ಓವರ್ಟೇಕ್ ಮಾಡ್ದ ಒಬ್ಬ. ಯಾವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗಕ್ಕೆ ಆಗಲ್ವ ಅಂತ. ನಿಮ್ಮ ಅಪ್ಪಂದ ರೋಡು ಅಂತ ನಾನು ನೋಡಿದಿಲ್ಲ. ಅದು ನಿಮ್ಮಪ್ಪಂದ ರೋಡು ಅಂತ, ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಬಿದ್ದಾಗ ಗೊತ್ತಾಗತ್ತೆ ಯಾರಕ್ಕೆ ಬಂತು ಅಂತ ರೋಡು ಅಲ್ವಾ? ಅದು ಬೇಡ. ನಾವು ನಿಧಾನವಾಗಿ ಚಲಿಸಿದ್ರೆ, ನಮ್ಮ ಸುರಕ್ಷತೆಯನ್ನು ನಾವು ನೋಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ತಲೆನೋವು, ಮನೆಯಲ್ಲಿರೋರಿಗೆ ಎಲ್ಲರಿಗೂ. ಸೊ ಹಾಗಾಗಿ ಈ ಒಂದು ತಿಂಗಳು ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಂದಿನ ಹೆಚ್ಚಿನಾಗಿ ನಮ್ಮ RTOದವ್ರು ಇದ್ದಾರೆ, ಮತ್ತು ನಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಜ್ಞಾನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಶಿವರಾಜ್ ಸರ್ ಅವರು ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಬಗ್ಗೆ ಮತ್ತು ಅಮೂಲ್ಯವಾದ ಜೀವನವನ್ನ ಉಳಿಸುವಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು, ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋದನ್ನ ಮನಮುಟ್ಟುವಂತೆ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಶಾಲೆಗೆ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಬಂದು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ
ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಮೂಲಕ ಅವರು ವಾಸಿಸುವಂತಹ ಕುಟುಂಬದ ಸದಸ್ಯರಿಗಾಗಿರ್ಬೋದು, ಅವರ ಗ್ರಾಮದ ಜನತೆಗಾಗಿರ್ಬೋದು ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಬಹಳ ಉತ್ತಮ ಕಾರ್ಯಕ್ರಮ ಆಗಿದೆ. ಈಗ ಶಿವರಾಜ್ ಸರ್ ಹೇಳಿದಂಗೆ ನಾವು ಎಲ್ಲ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ಅಂದ್ರೆ ಅಪ್ ಟು 18 ಇಯರ್ಸ್ ತನಕ ನೀವು ವಾಹನವನ್ನ ಚಲಾಯಿಸದೇ ಇರೋದು ಮತ್ತು DL ಅನ್ನ ಪಡ್ಕೊಳ್ಳೋದಾಗಿರ್ಬೋದು, ನಿಯಮಗಳನ್ನ ಪಾಲಿಸಿ ನಾವು ರೋಡಲ್ಲಿ ಹೋಗೋವಾಗಿರ್ಬೋದು, ವಾಹನ ಚಾಲನೆ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಪಾದಚಾರಿಗಳಾಗಿ ನೀವು ನಡ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲಾ ವೇಳೆಯಲ್ಲೂ ಸಹ ನಾವು ರಕ್ಷೆಯಲ್ಲಿ ನಾವು ಚಲಿಸುವಾಗ ಸುರಕ್ಷತಾ ನಿಯಮಗಳನ್ನ ಪಾಲಿಸಿದಾಗ ಇದು ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ. ಜೀವ ಅನ್ನೋದು ಬಹಳ ಅಮೂಲ್ಯ ಆಗಿರುತ್ತೆ. ಬಹಳಷ್ಟು ನಾವು ಪ್ರತಿನಿತ್ಯ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಬಹಳಷ್ಟು ಅಪಘಾತಗಳಾಗಿ ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು, ಜೀವ ಕಳ್ಕೊಂಡ್ರು ಅಂತ ಬಹಳ ನೋವಿನ ಸಂಗತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಅರ್ಹ ವಯಸ್ಸು ಇಲ್ಲದೆ ಇದ್ರು, ಅಪ್ ಟು 18 ಇಯರ್ಸ್ ತನಕ ನೀವು ಎಲಿಜಿಬಲ್ ಇಲ್ಲದೆ ಇದ್ರು ಸಹ ಕ್ರೇಜ್ ಗಾಗಿ ವೀಲಿಂಗ್ ಇರ್ಬೋದು, 2, 3, 4 ಜನ ಒಂದೇ 2 ವೀಲರ್ ಅಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಮ ಶಿವರಾಜ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಸಹ ಅರ್ಥ ಮಾಡ್ಕೋಬೇಕು ನೀವು. ಕ್ರೇಜ್ ಅನ್ನೋದು ಇರತ್ತೆ, ಜೀವ ಹೋದ್ಮೇಲೆ ಅದನ್ನ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಜೀವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೇನೇನು ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು, ಹೆಲ್ಮೆಟ್ ಧರಿಸೋದಿರ್ಬೋದು, ಮತ್ತು ಏನು ನಿಯಮಾನುಸಾರ ಒಬ್ರು ಅಥವಾ ಇಬ್ರು ಹೋಗೋದಾಗಿರ್ಬೋದು, ನಿಮ್ಮ ಡ್ರೈವಿಂಗ್ ಸೇಫ್ಟಿ ಡ್ರೈವಿಂಗ್ ಆಗಿರ್ಬೇಕು ಯಾವಾಗ್ಲೂ. ಸೊ ಎಲ್ಲವನ್ನೂ ಸಹ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯುವ ಜನತೆ ಇದ್ದೀರಾ ನೀವು ಫಸ್ಟ್ ಅರ್ಥ ಮಾಡ್ಕೊಂಡು ನಿಮ್ಮ ಎಲಿಜಿಬಲ್ ಏಜ್ ಆದ ನಂತರ ನೀವು ವಾಹನ ಚಲಾವಣೆ ಮಾಡೋದಿಕ್ಕೆ ನೀವು ಕ್ರಮವನ್ನ ವಹಿಸಬೇಕು. ಮತ್ತು ಮುಖ್ಯವಾಗಿ ವಾಹನ ಸವಾರರಿರ್ಬೋದು, ಹಿಂಬದಿಯಲ್ಲಿ ಹಿಂದೆ ಕೂತ್ಕೊಳ್ಳುವಂತಹ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಸಹ ಸುರಕ್ಷತಾ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸೋದು ಕಡ್ಡಾಯ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು. ಮತ್ತು ದಂಡ ವಿಧಿಸೋದು ಇರ್ಬೋದು, ಇದನ್ನ ನಾವು ಒಂಥರ ನೆಗ್ಲೆಕ್ಟ್ ಆಗಿ ತಗೊಳ್ಳೋದಲ್ಲ. ಏನೋ ಹೋಗ್ಬಿಡ್ತೀವಿ, 2, 3 ಹೋಗೋದು, ಅಥವಾ ಹೆಲ್ಮೆಟ್ ಧರಿಸದೇ ಇರೋದು, ಅಥವಾ 18 ಇಯರ್ಸ್ ಒಳಗಡೆ ಇರೋ ಮಕ್ಕಳು ನೀವೆಲ್ಲರೂ ಡ್ರೈವಿಂಗ್ ಮಾಡಕ್ ಹೋಗೋದು, ಈಗಲೆಲ್ಲ ಪೆನಾಲ್ಟಿ ಹಾಕ್ತಾ ಹೋದ್ರೆ ಕಟ್ಟೋದು, ಅದು ಒಂದು ನೆಗ್ಲೆಕ್ಟ್ ಆಗಿ ತಗೊಳ್ಳೋದಲ್ಲ. ಸರ್ ಹೇಳ್ತಾ ಇದ್ರು ಫಸ್ಟ್ ಟೈಮು ನೀವು ಪೊಲೀಸ್ ಇಲಾಖೆ ಹಾಗೂ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತೆ ಸಾರಿಗೆ ಇಲಾಖೆ ಮತ್ತೆ ನ್ಯಾಯಾಂಗ ಇಲಾಖೆಯಿಂದ ನಾವು ರಸ್ತೆ ತಡೆ ಸಪ್ತಾಹನ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದ್ರೆ, ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕಾಯಿಲೆ ಬಂದ್ರೂ ನಮಗೆ ಚಾನ್ಸ್ ಅಂತ ಸಿಗುತ್ತೆ. ಅಂದ್ರೆ ಭೀಕರ ಕಾಯಿಲೆ, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಬೇರೆ ಕಾಯಿಲೆ, ಹೆಸರೆಲ್ಲ ಹೇಳೋದು ಬೇಡ, ಯಾರಿಗೂ ಬರೋದು ಬೇಡ. ಅದು ಬಂದ್ರು ಅಟ್ಲೀಸ್ಟ್ ಡಾಕ್ಟರ್ ನಮಗೆ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಟೈಮ್ ಕೊಡ್ತಾರೆ. ಆಕ್ಸಿಡೆಂಟಲ್ ಡೆತ್, ಘೋರ ಅಪಘಾತ ಆದ್ರೆ ನಿಮಗೆ 1 ನಿಮಿಷನೂ ಟೈಮ್ ಸಿಗಲ್ಲ ನಮ್ಮೆಲ್ಲರಿಗೂ ಕೂಡ. ಕಾರಣ ಏನು? ತಕ್ಷಣ ಆಕ್ಸಿಡೆಂಟ್ ಆಗಿ ಬಾಡಿ ಪೀಸ್ ಆಗಿರೋದು, ತಲೆ ಜಜ್ಜೋಗಿರೋಂಥದ್ದು. ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ ಓದಿದ್ರೆ ಗಮನಿಸ್ತಾ ಇರ್ತೀರಿ. ನಮ್ಮ ಕೈವಾರ ರಸ್ತೆ ಇರ್ಬೋದು, ಮಾಡಿಕೆರೆ ರಸ್ತೆ ಇರ್ಬೋದು, ಆಕ್ಸಿಡೆಂಟ್ ಆಗಿ 2 ಸಾವು. ಎಷ್ಟು ಸಿಂಪಲ್ ಆಗಿರುತ್ತೆ 2 ಸಾವು ಅನ್ನೋ ವರ್ಡ್, ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಆ ಸಾವಿನಿಂದ ಆದಂತ ನಷ್ಟ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಎಲ್ಲ ಇಲಾಖೆಗಳು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಪೇರೆಂಟ್ಸ್ಗಳಿಗೆ ತಾವು ಹೇಳಬೇಕು, ಹೆಲ್ಮೆಟ್ ಇಲ್ದಲೆ ನೀವು ಗಾಡಿ ಕೀ ಕೊಡ್ಕೊಡ್ದು ನಿಮ್ಮ ಪೇರೆಂಟ್ಸ್ಗೆ. ಅದೇ ರೀತಿ ನೀವು ಅಷ್ಟೇ, ನಾವು ಗಮನಿಸ್ತಾ ಇದ್ದಾಗೆ ನಿಮ್ಮ ತಂದೆಯವ್ರ ಜೊತೆ 2 ಜನ 3 ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತೀರಾ. ಅದನ್ನ ಅವಾಯ್ಡ್ ಮಾಡಿ. ಮಕ್ಕಳಿಗೂ ಕೂಡ ಚೈಲ್ಡ್ ಹೆಲ್ಮೆಟ್ ಅಂತ ಬಂದಿದೆ, ದಯಮಾಡಿ ಅದನ್ನ ಧರಿಸ್ಬೇಕು ಅಲ್ವಾ? ಆಮೇಲೆ ನೀವೆಲ್ಲ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳ ಆಗಿರೋದ್ರಿಂದ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಸ್ಕೂಲ್ ಬಸ್ಸನ್ನ ಹತ್ತಾ ಇರ್ತೀರಿ, ಆ ಕಡೆ ಬಲಗಡೆ ಎಲ್ಲೋ ನೋಡ್ಕೊಂಡು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ನೋಡ್ಕೊಂಡು ಹತ್ಬಾರ್ದು. ಸ್ಕೂಲ್ ಬಸ್ ಹತ್ತುವಾಗ, ಇಳಿಯುವಾಗ ತುಂಬಾ ಜಾಗರೂಕತೆಯಿಂದ ನೀವು ಬಸ್ ಹತ್ಬೇಕು. ಬಹುಶಃ ನೀವೆಲ್ಲ ಸ್ಕೂಲ್ ಬಸ್ಸಲ್ಲೇ ಬರ್ತೀರಾ ಅಂತ ಅನ್ಕೊಂತೀನಿ ಅಲ್ವಾ? ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಂತ.
ಇನ್ಸೂರೆನ್ಸ್ ಈಗ ಬೈಕ್ ಎಷ್ಟು ಜನ ಆಯ್ತದಲ್ಲ, ಎಷ್ಟು ಜನಕ್ಕೆ ಬೈಕ್ ಅಲ್ಲಿ ಇನ್ಸೂರೆನ್ಸ್ ಇದೆ ಕೈ ಎತ್ತಿ ನೋಡೋಣ. ಅಂದ್ರೆ ಎತ್ತಿ, ಧೈರ್ಯವಾಗಿ ಎತ್ತಬೇಕು, ತಪ್ಪೇನಲ್ಲ. ಎತ್ತಿಲ್ಲ ಅಂತಂದ್ರೆ ನಿಮ್ದೇನು ತಪ್ಪಲ್ಲ. ನಿಮ್ ಪೇರೆಂಟ್ಸ್ಗೆ ನೀವು ನಿಮ್ಮ ನೋಟ್ ಬುಕ್ ಫಸ್ಟ್ ಪೇಜ್ ಅಲ್ಲಿ ಬರೀಬೇಕು, ಅಪ್ಪಂದು DL, ಅಮ್ಮಂದು DL, ಅಣ್ಣಂದು DL ಯಾವಾಗ ಎಕ್ಸ್ಪೈರ್ ಆಗ್ತಾ ಇದೆ ಅಂತ. ಪ್ರತಿ ವರ್ಷಕ್ಕೊಂದ್ಸರಿ ಇನ್ಸೂರೆನ್ಸ್ ಇರುತ್ತೆ. ಇನ್ಸೂರೆನ್ಸ್ ಮಾಡಿಸಿದಲೆ ಅಪಘಾತ ಪಡಿಸಿದ್ರೆ, ಅಕಸ್ಮಾತ್ ಯಾವ ಎಕ್ಸಾಂಪಲ್ ಈಗ ನಿಮ್ಮ ಬೈಕ್ ಇಂದ ಬೇರೆ ಯಾವ್ದೋ ಪಾದಚಾರಿಗೆ ಡಿಕ್ಕಿ ಹೊಡೆದು ಅವನು ಮೃತಪಟ್ರೆ ಇನ್ಸೂರೆನ್ಸ್ ಇಂದ ದುಡ್ಡು ಕ್ಲೈಮ್ ಆಗುತ್ತೆ. ಆಗಿಲ್ಲ ಅಂದ್ರೆ ಅವ್ರು ಯಾರು ಡಿಕ್ಕಿ ಪಡಿಸಿರ್ತಾರಲ್ಲ ಅವರು ಅವ್ರ ಮನೆ ಅಥವಾ ಜಮೀನ ಮಾರಿ ಅವ್ರ ಭರಿಸ್ಬೇಕು. ಒಂದು ಜೀವನ ಆಕ್ಸಿಡೆಂಟ್ ಮಾಡ್ಕೊ ಸಾಯಿಸ್ಬಿಟ್ರೆ ಕ್ಷಮಿಸಕ್ ಆಗುತ್ತಾ? ಅವ್ರಿಗೆ ಎಷ್ಟು ಲಾಸ್ ಆಗುತ್ತಲ್ಲ ಅವ್ರ ಕುಟುಂಬಕ್ಕೆ. ಹಾಗಾಗಿ ಇನ್ಸೂರೆನ್ಸ್ ಅಷ್ಟೇ ಮಹತ್ವದ್ದು. ದಯಮಾಡಿ ನೀವೆಲ್ಲ ನಿಮ್ಮ ಫಸ್ಟ್ ಪೇಜ್ ಅಲ್ಲಿ, ನಿಮ್ಮ ನೋಟ್ಬುಕ್ ಫಸ್ಟ್ ಪೇಜ್ ಆರ್ ಲಾಸ್ಟ್ ಪೇಜ್ ಅಲ್ಲಿ ನಿಮ್ಮ ನಾಳೆಯಿಂದ ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ, ಮೇಡಮ್ ನಿಮ್ಮ ಸ್ಟೂಡೆಂಟ್ ಫಾಲೋ ಮಾಡಿದ್ರು ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಮಾಡ್ತೀರಾ? ಟೀಚರ್ಸ್ಗೆ ನಾನು ಮನವಿ ಮಾಡ್ತೀನಿ, ನಾಳೆ ಪ್ಲೀಸ್ ಇದನ್ನು ಚೆಕ್ ಮಾಡಿ ಮೇಡಮ್. ಈ ಮಕ್ಕಳಿಗೆ ನಾವು ಈಗ ಜವಾಬ್ದಾರಿ ಪಡಿಸಿದ್ರೆ ಇವರಿಂದ ಇನ್ನ 500 ಜನಕ್ಕೆ ಮೆಸೇಜ್ ಹೋಗುತ್ತೆ, 500ರಿಂದ 5,000 ಹೋಗುತ್ತೆ, 5,000ರಿಂದ 5 ಲಕ್ಷ ಜನಕ್ಕೆ ಹೋಗುತ್ತೆ. ಇದರಿಂದ ಎಷ್ಟೋ ಜೀವಗಳು ಉಳಿಯುತ್ತೆ ಅಲ್ವಾ? ಹಾಗಾಗಿ ನೀವು ಅದನ್ನ ಮಾಡ್ಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಫಸ್ಟ್ ಪೇಜ್ ಅಲ್ಲಿ DL ಇದೆಯಾ ಜಾಸ್ತಿ ಮಾಡಿ ಮೇಡಮ್ ಅವ್ರಿಗೆ ಕಳಿಸ್ತೀವಿ. 25,000 ರೂಪಾಯಿ ಅಷ್ಟೇ ದಂಡ ಆಗ್ತದೆ, ಜಾಸ್ತಿ ಇಲ್ಲ. ನೀವು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಯ ಸಂಪಾದನೆ ಎಷ್ಟಿರುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಪನಿಷ್ಮೆಂಟ್ ಇಲ್ಲ. ನಿಮ್ಮ ತಂದೆ ತಾಯಿ ಪನಿಷ್ಮೆಂಟ್ ಕೊಡಕ್ಕೆ ನಿಮ್ಗೆ ಇಷ್ಟನಾ? ಅದಕ್ಕೆ ನೀವು ಬೈಕ್ ಮುಟ್ಬಾರ್ದು. 18 ವರ್ಷ ಆದ್ಮೇಲೆ ಯಾಕೆ ಅಂದ್ರೆ ಸರ್ಕಾರ ನಾವು ಒಬ್ಬ ಮಕ್ಕಳಿಗೆ ಮಾನಸಿಕವಾಗಿ ಮತ್ತೆ ಫಿಸಿಕಲಿ ಮಚೂರ್ ಇದ್ದಾಗ ಮಾತ್ರ ಅವರು ಕರೆಕ್ಟಾಗಿ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಅಂತ ಅದನ್ನ ಸರ್ಕಾರ ನಿಗದಿಪಡಿಸಿದೆ. ದಯಮಾಡಿ ಅದು ಎಲ್ಲರೂ ಆ ನಿಯಮವನ್ನ ಪಾಲನೆ ಮಾಡಬೇಕು. ಅಷ್ಟೇ ಅಲ್ಲ, 2ನೇ ಸರಿ ಓಡಿಸಿದ್ರೆ ನೀವು ಫಸ್ಟ್ನೇ ಸರಿ 25,000 ದಂಡ, 2ನೇ ಸರಿಗೆ ನಿಮ್ಮ ಪೇರೆಂಟ್ಸ್ಗೆ 6 ತಿಂಗಳು ಜೈಲು. ನೋಡಿ, ನಿಮ್ಮ ಪೇರೆಂಟ್ಸ್ಗೆ ಯಾರಿಗೆ ಜೈಲಿಗೆ ಕಳ್ಸಕ್ಕೆ ಇಷ್ಟ ಇದೆ, ನೀವು 2ನೇ ಸರಿ ಚಾಲನೆ ಮಾಡಬಹುದು. ಇಷ್ಟ ಇದೆಯಾ? ಅದಕ್ಕೋಸ್ಕರ ಈ ಒಂದು ಇದನ್ನೆಲ್ಲ ನೀವು ಪಾಲನೆ ಮಾಡಬೇಕು. ನಿಮ್ಗೆ ನಾನು ನಿಮ್ಮ ಸ್ಟೂಡೆಂಟ್ ದೊಡ್ಡವರು ಆಗಿದ್ದ ನಾನು ಇನ್ನೂ ಸಾಕಷ್ಟು ಅಂಶಗಳನ್ನ ನಿಮಗೆ ತಿಳಿಸೋದಿತ್ತು. ನಿಮ್ಮ ವಿದ್ಯಾರ್ಥಿ ದಿಸೆಯಿಂದ ನಿಮಗೆ ಸ್ಕೂಟರ್ ಎಷ್ಟು ಜನ ಬರ್ತಾ ಇರೋ ಸ್ಕೂಲ್ಗೆ? ಬೈಕ್ ಹಿಂಬದಿ ಸವಾರರು ಕೂಡ ಮಸ್ಟ್ ಅಂಡ್ ಶುಡ್ ಹೆಲ್ಮೆಟ್ ಹಾಕ್ಬೇಕು, ಆಯ್ತಾ? ಇವತ್ತೇ ಸ್ಕೂಲಿಗೆ ನಿನ್ನ ಹೆಸರು ಪುಟ ತಂದೆಗೆ ತಿಳಿಸ್ತಾ ಇದ್ದಾರೆ ಕೊಡ್ಸು ಅಂತ. ಸರ್ ಈಗ ಇವತ್ತೇ ತಗೊಳ್ತಾ ಇದ್ದಾರೆ ಡೆಫಿನೆಟ್ಲಿ. ಆಮೇಲೆ ಮೇಡಮ್ ಹೇಳಿದ್ರು 150-200 ರೂಪಾಯಿ ಹೆಲ್ಮೆಟ್ ತಗೊಳ್ಬೇಡಿ ದಯಮಾಡಿ. ISI ಬ್ರಾಂಡ್ ಇರುವಂತದ್ದು, ನಿಮ್ಮ ತಲೆ ಉಳಿಸುವಂತದ್ದು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿಗೆ ಬರುತ್ತೆ. ಬೆಲೆ ಕಟ್ಟಕ್ ಆಗದೆ ಇರೋ ನಿಮ್ಮ ತಲೆಗೆ 800 ರೂಪಾಯಿ ಏನೂ ಅಲ್ಲ ಅಲ್ವಾ? ನೋಡಿ, ನಾನು ಎಷ್ಟು ಬುದ್ಧಿವಂತ ಇದ್ದೀನಿ, ನನ್ನ ಮೊಬೈಲ್ ಹಾಳಾಗಬಾರ್ದು ಅಂತ ಮುಂದೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ, ಹಿಂದೆಗಡೆ ಫುಲ್ ಕವರ್ ಹಾಕ್ಸಿದ್ದೀನಿ. ಬಿದ್ದರೂ ಕೂಡ